ಹಲೋ ಕೆ.ಸಿ.ಟಿ ಸ್ಟೂಡೆಂಟ್ಸ್. ಓಕೆ, ನೀವು ನಿನ್ನೆ ನಿಮ್ಮ ಪ್ರೊವಿಷನಲ್ ರಿಸಲ್ಟ್ ಸೀಟ್ ಅಲಾಟ್ಮೆಂಟನ್ನು ನೋಡ್ಕೊಂಡಿದ್ದೀರಾ? ಸೀಟ್ ಸಿಕ್ಕಿದೆ, ಬಟ್ ಕಟ್ ಆಫ್ ಏನಾಗಿದೆ, ತುಂಬ ವೇರಿಯೇಷನ್ ಆಗಿದೆ. ಲಾಸ್ಟ್ ಇಯರ್ ನೀವು ಕಂಪೇರ್ ಮಾಡಿದರೆ, ಲಾಸ್ಟ್ ಇಯರು 80,000 ರ್ಯಾಂಕ್ ಇರೋ ಸ್ಟೂಡೆಂಟ್ಸ್ ಸಿಕ್ಕಿರೋ ಸೀಟು, ಈ ವರ್ಷ ನಿಮ್ದೇನಾದರೂ 40,000 ರ್ಯಾಂಕ್ ಇದ್ರೂ ಕೂಡ ನಿಮಗೂ ಸೇಮ್ ಸೀಟ್ ಸಿಕ್ಕಿದೆ. ಏನಂತಂದರೆ ಡಬಲ್ ವೇರಿಯೇಷನ್ ಆಗಿದೆ. ಏನಕ್ಕೆ ಈ ರೀತಿ ಡಬಲ್ ವೇರಿಯೇಷನ್ ಆಗಿದೆ? ಮೇನ್ ರೀಸನ್ ಏನಿದೆ ಇದಕ್ಕೆ? ಅದಾದಮೇಲೆ ಸರ್ ಸೆಕೆಂಡ್ ರೌಂಡ್ವರೆಗೂ ವೇಟ್ ಮಾಡಬೇಕಾ? ಸೆಕೆಂಡ್ ರೌಂಡಲ್ಲಿ ಏನಾದರೂ ಚೇಂಜಸ್ ಆಗುತ್ತಾ? ಮತ್ತು ಏನಕ್ಕೆ ಈ ರೀತಿ ರೀಸನ್ ಏನಿದೆ ಅದನ್ನು ಹೇಳಿರ್ತೀನಿ. ಅದಾದಮೇಲೆ ನಿಮಗೆ ಫಸ್ಟ್ ರೌಂಡಲ್ಲಿ CS ಸಿಕ್ಕಿತ್ತು. ಓಕೆ, ಫಸ್ಟ್ ರೌಂಡ್ ಅಂದರೆ ಮಾಕ್ ಅಲಾಟ್ಮೆಂಟಲ್ಲಿ ನಿಮಗೆ CS ಸಿಕ್ಕಿತ್ತು. ಬಟ್ ಪ್ರೊವಿಷನಲ್ಲಿ EC ಸಿಕ್ಕಿದೆ, ಮೆಕ್ಯಾನಿಕಲ್ ಸಿಕ್ಕಿದೆ. ಸಮ್ ಸ್ಟೂಡೆಂಟ್ಸ್ಗೆ ಏನಂದರೆ ನೋ ಶೀಟ್ ಅಲಾಟ್ಮೆಂಟ್ ಅಂತ ಕೂಡ ಬಂದಿದೆ. ಅದಾದಮೇಲೆ ಕಟ್ ಆಫ್ ನೀವು ಮಾಕ್ ಕಟ್ ಆಫ್ನ ಪ್ರೊವಿಷನಲ್ ಕಟ್ ಆಫ್ ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕು? ಖಂಡಿತ ಎಲ್ರಿಗೂ ವೇರಿಯೇಷನ್ ಆಗಲ್ಲ. ಒಂದು ಏನಂತಂತಂದರೆ ಒಂದು 100 ಸ್ಟೂಡೆಂಟ್ಸಲ್ಲಿ ಒಂದು 3 ಸ್ಟೂಡೆಂಟ್ಸ್ಗೆ ಅದು ಪ್ರಾಬ್ಲಮ್ ಆಗಿರುತ್ತೆ. ಏನಕ್ಕಂತಂದರೆ ಅವ್ರ ರ್ಯಾಂಕ್ಗಿಂತನೂ ಕಡಿಮೆ ಇರೋ ರ್ಯಾಂಕ್ ಸ್ಟೂಡೆಂಟ್ಸ್ಗೆ ಒಳ್ಳೆ ಸೀಟ್ ಸಿಕ್ಕಿರುತ್ತೆ. ಅವರು ಆ ಕಾಲೇಜಸ್ ಆ್ಯಡ್ ಮಾಡಿರ್ತಾರೆ, ಬಟ್ ಈ ಸ್ಟೂಡೆಂಟ್ಸ್ ಕೂಡ ಆ ಕಾಲೇಜ್ ಆ್ಯಡ್ ಮಾಡಿರ್ತಾರೆ. ಅವ್ರು ಏನು ಮಾಡಬೇಕಂದ್ರೆ ಕಂಪ್ಲೀಟ್ ಮಾಡಬೇಕಾಗುತ್ತೆ KAಗೆ, ಅದನ್ನು ಕೂಡ ನಾನು ಹೇಳ್ಕೊಡ್ತೀನಿ. ಆಮೇಲೆ ಸೀಟ್ ಹೋಲ್ಡ್ ಮಾಡಬೇಕಂದ್ರೆ ಏನಾದರೂ ಫೀಸ್ ಪೇ ಮಾಡಬೇಕಾ ಅನ್ನೋದು ಹೇಳ್ತೀನಿ. ಸೀಟ್ ಸಿಕ್ಕಿದ್ರೆ ಏನು ಮಾಡಬೇಕು, ಸೀಟ್ ಸಿಗಲಿಲ್ಲ ಅಂದರೆ ಏನು ಮಾಡಬೇಕು, ಆಪ್ಷನ್ ಎಂಟ್ರಿ ಎಡಿಟ್ ಏನಾದರೂ ಮಾಡಬೇಕಾ, ಎಲ್ಲನೂ ಕ್ಲಿಯರಾಗಿ ಇದರಲ್ಲಿ ಹೇಳಿರ್ತೀನಿ. ನೀವು ಇನ್ನೂ ಕಾಲೇಜ್ ಅನ್ನಾಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿರಿ. ಏನಕ್ಕಂದರೆ ನಿಮ್ಮ ಅಡ್ಮಿಷನ್ ಕಂಪ್ಲೀಟ್ ಆಗೋವರೆಗೂ, ಅಡ್ಮಿಷನ್ ಕಂಪ್ಲೀಟ್ ಆದಮೇಲೆ ಸ್ಕಾಲರ್ಶಿಪ್ ಅಪ್ಡೇಟ್ಸ್ನ ನಾವು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಸೊ ಅದಕ್ಕೋಸ್ಕರ ಕಾಲೇಜ್ ಅನ್ನಾಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ, ಅದನ್ನು ಕೂಡ ಜಾಯ್ನ್ ಆಗಿ. ಅಲ್ಲಿ ನಾವು ಬೇಗ ಅಪ್ಡೇಟ್ಸ್ನ ರಿಲೀಸ್ ಮಾಡ್ತಾ ಇರ್ತೀವಿ. ರಿಯಲ್ ರೀಸನ್ ಫಾರ್ ದಿ ಕಟ್ ಆಫ್ ವೇರಿಯೇಷನ್ ಅಂತಂದರೆ ಕಟ್ ಆಫ್ ಡಿಕ್ರೀಸ್ ಆಗೋದಕ್ಕೆ ಏನು ರಿಯಲ್ ರೀಸನ್ ಇದೆ ಅಂತಂತಂದರೆ, ಹೋದ ವರ್ಷ ನೀವು ಕಟ್ ಆಫ್ನ ಚೆಕ್ ಮಾಡ್ತಾ ಇದ್ರೆ, ಹೋದ ವರ್ಷ ಫಾರ್ ಎಕ್ಸಾಂಪಲ್ ಇವಾಗ ಏನಂತಂತಂದರೆ ಒಂದು ಬಸವನಗುಡಿ ಕಾಲೇಜು ಫಾರ್ ಎಕ್ಸಾಂಪಲ್ ಏನಂತಂತಂದರೆ BMSIT ಯಲಹಂಕದಲ್ಲಿದೆ. ಓಕೆ, ಹೋದ ವರ್ಷ 40,000 ರ್ಯಾಂಕ್ ಇರೋ ಸ್ಟೂಡೆಂಟ್ಸ್ಗೆ CS ಬ್ರಾಂಚ್ ಸಿಕ್ಕಿದ್ದು. ಬಟ್ ಈ ವರ್ಷ ಸೇಮ್ ರ್ಯಾಂಕ್ ಇರೋ ಸ್ಟೂಡೆಂಟ್ಸ್ಗೆ ಆ ಕಾಲೇಜ್ ಸಿಕ್ಕಿಲ್ಲ. ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟಲ್ಲಿ ಏನು ಸಿಕ್ಕಿದೆ ಅಂದರೆ MVJ ಸಿಕ್ಕಿದೆ. ಓಕೆ, MVJ ಹೋದ ವರ್ಷ ಚೆಕ್ ಮಾಡಿದಾಗ 83,000 ರ್ಯಾಂಕ್ ಇತ್ತು. ಓಕೆ, ಆ ಸ್ಟೂಡೆಂಟ್ಸ್ಗೆ MVJಯಲ್ಲಿ CS ಸಿಕ್ಕಿದ್ದು. ಏನಕ್ಕೆ ಇಷ್ಟೊಂದು ವೇರಿಯೇಷನ್ ಆಗಿದೆ ಅಂತಂದರೆ, ನೀವು ಯಾವುದೇ ರೀತಿಯ ಗಾಬರಿ ಪಡಬೇಡಿ. ನೀವು ಏನು ಚೆಕ್ ಮಾಡ್ತಿದ್ರೆ ಅಂದರೆ ಹೋದ ವರ್ಷ ಕಟ್ ಆಫ್ ಚೆಕ್ ಮಾಡ್ತಾರೆ. ಅಲ್ಲಿ MBBS, BDS, ಆಯುಷು, B ಫಾರ್ಮಾ, ಫಾರ್ಮಾ ಡಿ ಮತ್ತು D ಫಾರ್ಮಾ ಇದೆಲ್ಲನೂ ಫಸ್ಟ್ ರೌಂಡಲ್ಲೇ ಆಗಿತ್ತು. ಆವಾಗ ಕಟ್ ಆಫ್ ಏನಾಗಿತ್ತು ಅಂದರೆ, ಈ ಸ್ಟೂಡೆಂಟ್ಸು ಇವ್ರಿಗೆಲ್ಲನೂ MBBS, BDS ಈ ಸೀಟ್ ಎಲ್ಲನೂ ಫಸ್ಟ್ ರೌಂಡಲ್ಲೇ ಅಲಾಟ್ಮೆಂಟ್ ಆಗಿತ್ತು. ಸೊ ಅದಕ್ಕೋಸ್ಕರ ನೀವು ಅಲ್ಲಿ ಆ ರೀತಿ ಕಟ್ ಆಫ್ನ ಚೆಕ್ ಮಾಡ್ಕೊಳ್ತಾ ಇದ್ದೀರಾ. ಈ ವರ್ಷ ಏನಾಗಿದೆ ಅಂದರೆ 40,286 ಇದಕ್ಕಿಂತ ಜಾಸ್ತಿ ಸ್ಟೂಡೆಂಟ್ಸು ಇಂಜಿನಿಯರಿಂಗು ಮತ್ತು KCT ಕೋರ್ಸಸ್ನ ಹೋಲ್ಡ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಸೀಟ್ನ. ಓಕೆ, ಇವ್ರಿಗೂ ಕೂಡ ಸೀಟ್ ಅಲೌಟ್ ಆಗಿದೆ. ಸೊ ಅದಕ್ಕೋಸ್ಕರ ನಿಮಗೆ ಈ ಗ್ಯಾಪ್ ವೇರಿಯೇಷನ್ ಬಂದಿದೆ. ಸೆಕೆಂಡ್ ರೌಂಡಲ್ಲಿ ಏನಾಗುತ್ತೆ, ಸೆಕೆಂಡ್ ರೌಂಡಲ್ಲಿ 100% ಎಲ್ಲನೂ ಕ್ಲಿಯರ್ ಆಗುತ್ತೆ. ಏನಕ್ಕಂದರೆ MBBS ಇಷ್ಟು ಸ್ಟೂಡೆಂಟ್ಸು ಡಿಲೀಟ್ ಆಗಿಬಿಡ್ತಾರೆ. ಇವಾಗ ಈ ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ಮತ್ತು ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಏನಿರುತ್ತಲ್ವಾ, ಇಲ್ಲಿ ಸಿಕ್ಕಿರೋಷ್ಟು ಇದರಲ್ಲಿ ಈ ಸ್ಟೂಡೆಂಟ್ಸು MBBSಗೆ ಹೋಗಿರ್ತಾರೆ. ಈ ಸ್ಟೂಡೆಂಟ್ಸು 3,365 BDSಗೆ ಹೋಗಿರ್ತಾರೆ. ಆಯುಷ್ಗೆ 9,000 ಚಿಲ್ಲರೆ ಸ್ಟೂಡೆಂಟ್ಸ್ ಹೋಗಿರ್ತಾರೆ. ಮತ್ತು B ಫಾರ್ಮಾ, ಫಾರ್ಮಾ ಡಿ ಮತ್ತು D ಫಾರ್ಮಾಗೆ ಇಷ್ಟೊಂದು ಸ್ಟೂಡೆಂಟ್, ಟೋಟಲ್ ಏನಂತಂದರೆ 40,000 ಸ್ಟೂಡೆಂಟ್ಸು ಡಿಲೀಟ್ ಆಗಿಬಿಡ್ತಾರೆ. ಅಂತಂದರೆ ನೀಟ್ ಕೋರ್ಸಸ್ಸಿಗೆ ಅಲೌಟ್ ಆಗಿಬಿಡ್ತಾರೆ. ಅವಾಗ ಏನಾಗುತ್ತೆ, ಖಂಡಿತ ನಿಮ್ಮ ಕಟ್ ಆಫ್ ಏನಾಗುತ್ತೆ ಅಂತಂದರೆ ನಾರ್ಮಲ್ ವೇಗೆ ಏನಾಗ್ತಾರೆ ಬಂದುಬಿಡುತ್ತೆ. ಹೋದ ವರ್ಷದ ಏನಿರುತ್ತೆ ನೀವು ನೋಡ್ಕೊಂಡಿದ್ದೀರಲ್ವಾ, ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನಿತ್ತು ಅದು ಸೆಕೆಂಡ್ ರೌಂಡಲ್ಲಿ ಮಾತ್ರ ಅನ್ವಯ ಆಗುತ್ತೆ. ಸೊ ಅದಕ್ಕೋಸ್ಕರ ಫಸ್ಟ್ ರೌಂಡಲ್ಲಿ ಯಾರು ಅಡ್ಮಿಷನ್ ಆಗಕ್ಕೆ ಹೋಗಬೇಡಿ. ಓಕೆ, ನಿಮ್ಗೇನಾದರೂ ನಿಮ್ಮ ಡ್ರೀಮ್ ಕಾಲೇಜು ಸಿಕ್ಕಿದೆ, ನನಗೆ ಇದೇ ಕಾಲೇಜ್ ಬೇಕಾಗಿತ್ತು, ನಮ್ಮ ಊರ ಪಕ್ಕದಲ್ಲೇ ಇದೆ ಈ ಕಾಲೇಜ್ ಬೇಕಾಗಿತ್ತು, ಈ ರೀತಿ ಏನಾದರೂ ನಿಮ್ಮ ಥಿಂಕಿಂಗ್ ಇದ್ದರೆ ನೀವು ಹೋಗಿ ಫಸ್ಟ್ ರೌಂಡಲ್ಲಿ ಅಡ್ಮಿಷನ್ ಆಗಬೇಕು. ಇಲ್ಲ ಸರ್, ನಾನು ಸೆಕೆಂಡ್ ರೌಂಡ್ವರೆಗೂ ವೇಟ್ ಮಾಡೋಣ ಅಂತಿದ್ದೆ, ಬಟ್ ಏನಂತಂದರೆ ನನಗೆ ಮತ್ತು ಮೇನ್ ರೀಸನ್ ಏನಂದರೆ SCಯಲ್ಲಿ ಡಿವೈಡ್ ಆಗಿದೆ, ಇಂಟರ್ನಲ್ ರಿಸರ್ವೇಷನ್ ಅಂತ. ಅಲ್ಲಿನೂ ಕೂಡ ಎಫೆಕ್ಟ್ ಆಗಿದೆ. ನಿಮ್ಮ ಮನೇಲಿ ಯಾರಾದರೂ ಗೌರ್ಮೆಂಟ್ ಎಂಪ್ಲಾಯ್ ಇದ್ದರೆ ನೀವು ಕೇಳ್ಕೊಳ್ಬೋದು. ಓಕೆ, ಏನಕ್ಕಂತಂದರೆ ಅಲ್ಲಿ SC ABC ಅಂತ ಆಗಿದೆ, ಮತ್ತು ಅದರಲ್ಲೇ ಸಬ್ ಡಿವೈಡ್ ಆಗಿದೆ SC1, SC2, SC3, SC4 ಅಂತ. ಸೊ ಜಾಸ್ತಿ ಸೀಟ್ಸ್ ಏನಾಗಿದೆ ಅವ್ರಿಗೆ ಆ್ಯಡ್ ಆಗಿದೆ. ಸೊ ಅಲ್ಲಿಂದ ಕೂಡ ಅದು ಕೂಡ ಇಲ್ಲಿ ಎಫೆಕ್ಟ್ ಮಾಡಿದೆ ನಿಮ್ಮ ಕಟ್ ಆಫ್ ಮೇಲೆ. ಓಕೆ, ಸೊ ಅದಕ್ಕೋಸ್ಕರ ಏನಂತಂತಂದರೆ ಯಾರು ಪ್ಯಾನಿಕ್ ಆಗಬೇಡಿ, ಇದು ಕಾಮನ್. ಏನಕ್ಕಂತಂದರೆ ಇಷ್ಟೊಂದು ಜನ ಇರ್ತಿರಲಿಲ್ಲ. ಓಕೆ, ನೀಟ್ ಕೋರ್ಸಸ್ ಏನಾದರೂ ಆ್ಯಡ್ ಮಾಡಿಬಿಟ್ಟು ಫಸ್ಟ್ ರೌಂಡಲ್ಲೇ ಸೀಟ್ ಅಲಾಟ್ಮೆಂಟ್ ಆಗಿದ್ದರೆ ಇಷ್ಟೊಂದು ಜನ ಏನಾಗುತ್ತೆ, ಇವರಿಗೆ ಇದೆಲ್ಲ ಸೀಟ್ ಸಿಗ್ತಾ ಇತ್ತು. ಸೊ ಇವರು ಇಂಜಿನಿಯರಿಂಗ್ ಆಗಿರಲಿ ಮತ್ತು ಬೇರೆ ಕೋರ್ಸಸ್, ಓಕೆ, ಆಲ್ಮೋಸ್ಟ್ ಏನಾದರೆ ಈ ಸ್ಟೂಡೆಂಟ್ಸು ಇಂಜಿನಿಯರಿಂಗ್ ಸೀಟ್ನೇ ಹೋಲ್ಡ್ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ಇಂಜಿನಿಯರಿಂಗ್ ಕಟ್ ಆಫ್ ತುಂಬ ಏನಾಗಿತ್ತು ಅಂತಂದರೆ ಡಿಕ್ರೀಸ್ ಆಗಿಬಿಟ್ಟಿದೆ. ಓಕೆ,
ಸರಿನಾ? ಸೆಕೆಂಡ್ ರೌಂಡಲ್ಲಿ ಏನಾಗುತ್ತೆ, ಈ ಸ್ಟೂಡೆಂಟ್ಸ್ ಎಲ್ಲಾನು ನೀಟ್ ಕೋರ್ಸಸ್ ಅಲಾಟ್ ಆಗುತ್ತೆ 100%. ಸೊ ನಿಮ್ಗೆ ಒಂದು ಒಳ್ಳೆ ರೀತಿಯ ಕಟ್ ಆಫ್‌ನ ಸಿಗುತ್ತೆ. ಮತ್ತೆ ನಿಮಗೆ ನೀವು ಅನ್ಕೊಂಡಿರೋ ಕಾಲೇಜನ್ನೇ ಸಿಕ್ಕಿರುತ್ತೆ. ಇವಾಗ ಏನಂತಂದ್ರೆ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು 40ನೇ ಆಪ್ಷನ್ ಸಿಕ್ಕಿದೆ ಅಂತಂದ್ರೆ, ಮೇಲ್ಗಡೆ ಇರೋ ಆಪ್ಷನ್ನೇ ಸಿಗೋ ಚಾನ್ಸಸ್ ಇರುತ್ತೆ, ಚೆನ್ನಾಗಿರೋ ಕಾಲೇಜನ್ನೇ. ಮತ್ತೇನಂದ್ರೆ ನಿಮ್ಮ ಕ್ಯಾಟಗರಿ ಇದೆ ಬಟ್ ನಿಮ್ಗೆ GM ಅಲ್ಲಿ ಈ ರೀತಿ ಸೀಟ್ ಸಿಕ್ಕಿದೆ ಅಂತಂದ್ರೆ, ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ಕರೆಕ್ಟ್ ಮಾಡಿರಲಿಲ್ಲ ಅಂತ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ಆ ರೀತಿ ಸಿಕ್ಕಿರುತ್ತೆ. ಯಾವುದೇ ರೀತಿಯ ಟೆನ್ಷನ್ ತಗೊಳ್ಬೇಡಿ. ನಿಮ್ಗೆ ಇಷ್ಟ ಇರೋ ಕಾಲೇಜಸ್ಸನ್ನೇ ನೀವು ಆಡ್ ಮಾಡ್ಕೊಂತ ಬಂದಿದ್ದೀರಲ್ವಾ, ನಿಮಗೆ GM ಸಿಗಲಿ ಏನಾನ ಸಿಗಲಿ, ನಿಮಗೆ ಇಷ್ಟ ಇರೋ ಕಾಲೇಜಸ್ನೇ ಸಿಕ್ಕಿರುತ್ತೆ. ಸೊ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಫಸ್ಟ್ ರೌಂಡಲ್ಲೇ ಅಡ್ಮಿಷನ್ ತೆಗೆದುಕೊಳ್ಬೇಕಾ? ಇಲ್ಲ ತೆಗೆದುಕೊಳ್ಳಕ್ಕೆ ಹೋಗಬೇಡಿ. 100% ಯಾರು ಫಸ್ಟ್ ರೌಂಡಲ್ಲಿ ಅಡ್ಮಿಷನ್ ತೊಗೊಳಕ್ಕೆ ಹೋಗಬೇಡಿ. ನಿಮಗೆ ನಿಮ್ಮ ಡ್ರೀಮ್ ಕಾಲೇಜ್ ಸಿಕ್ಕರೂ ಸೆಕೆಂಡ್ ರೌಂಡ್‌ವರೆಗೂ ವೇಟ್ ಮಾಡಿ. ಕಟ್ ಆಫ್‌ನ ಹೇಗೆ ಚೆಕ್ ಮಾಡ್ಬೇಕಂದ್ರೆ, ಕಟ್ ಆಫು ಚೆಕ್ ಮಾಡ್ಬೇಕು. ಅದನ್ನ ತೋರಿಸ್ತೀನಿ ನೋಡಿ ಇವಾಗ ನಾನು. ಇಲ್ಲಿ ನೋಡಿ, ಪ್ರೊವಿಷನಲ್ ರೌಂಡ್ ಫಸ್ಟ್ ರೌಂಡ್ ಸೀಟ್ ಅಲಾಟ್‌ಮೆಂಟ್ ಕಟ್ ಆಫ್ ಅಂತ ಬಂದಿದೆ ಇಲ್ಲಿ. ಇಲ್ಲಿ ಎಲ್ಲ KCT ಕೋರ್ಸಸ್ ಓಕೆ. ಯಾವುದೆಲ್ಲ ಆಪ್ಷನ್ ಎಂಟ್ರಿ ಮಾಡಿದ್ರೆ ಎಲ್ಲ ಕೋರ್ಸಸ್ಸು ಇಲ್ಲಿ ಬಂದಿರುತ್ತೆ. ಟೋಟಲಿ ಹೇಳ್ಬೇಕಂದ್ರೆ HK ಅಂತಂದ್ರೆ ನಿಮ್ಗೇನಾದ್ರೂ ಹೈದರಾಬಾದ್ ಕರ್ನಾಟಕ ಇದರಲ್ಲಿ ಸೀಟ್ ಅಲಾಟ್ ಆಗಿದ್ರೆ HKನ ನೀವು ರೆಫರ್ ಮಾಡಬೇಕಾಗುತ್ತೆ. ಇಲ್ಲ ನಿಮಗೆ ಜನರಲ್ಲು, ಕನ್ನಡ ಮೀಡಿಯಮು, ರೂರಲ್ ಇದಾಗಿದ್ರೆ ಇದು ಮೇಲ್ಗಡೆ ಇರುತ್ತಲ್ವಾ, ಇದನ್ನ ನೀವು ರೆಫರ್ ಮಾಡಬೇಕಾಗುತ್ತೆ. ಸರ್ ನಾನು ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕಂತಂದ್ರೆ ಇವಾಗ ತೋರಿಸ್ತೀನಿ ನೋಡಿ. ಈ ಸ್ಟೂಡೆಂಟ್ಸ್‌ಗೆ 40ನೇ ಆಪ್ಷನ್ ಸಿಕ್ಕಿದೆ. ಓಕೆ. ಅಪ್ಲೈಡ್ ಕ್ಯಾಟಗರಿ ಯಾವುದಿದೆ ಅಂದರೆ ST ಜನರಲ್ ಮತ್ತು ಹೈದರಾಬಾದ್ ಕರ್ನಾಟಕ ಇದೆ. ಕ್ಯಾಟಗರಿ ಅಲೋಟೆಡ್ ಅಂದರೆ ಹೈದರಾಬಾದ್ ಕರ್ನಾಟಕ ಅಲೋಟ್ ಆಗಿದೆ. ಈ ಸ್ಟೂಡೆಂಟ್ಸ್‌ಗೆ ಇಂಜಿನಿಯರಿಂಗು ಈ ಕಾಲೇಜ್ ಅಲೋಟ್ ಆಗಿದೆ. ಓಕೆ. ಫಸ್ಟ್ ಹೋಗ್ಬಿಟ್ಟು ನೀವೇನಂತಂದರೆ ಈ ಕರೆಕ್ಟ್ ಈ ರ್ಯಾಂಕ್‌ಗೆ ನಿಮ್ಮ ಈ ಕಾಲೇಜ್ ಸಿಕ್ಕಿದೆನಾ ಇಲ್ಲ ಮಿಸ್ ಪ್ರಿಂಟ್ ಆಗಿದೆನಾ ಅಂತ ಚೆಕ್ ಮಾಡ್ಕೊಳ್ಬೇಕು. ಈ 235 ಅಂತ ಇದೆ ಈ ಸ್ಟೂಡೆಂಟ್ಸ್ ಕಾಲೇಜ್. ಓಕೆ. ಇಲ್ಲಿ ಬಂದ್ಬಿಟ್ಟು ನಾನು ಹೈದರಾಬಾದ್ ಕರ್ನಾಟಕದ ಮೇಲೆ ಕ್ಲಿಕ್ ಮಾಡ್ತೀನಿ. ಹೈದರಾಬಾದ್ ಕರ್ನಾಟಕ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಚೆಕ್ ಮಾಡಿರ್ತೀನಿ. ಈ ಸ್ಟೂಡೆಂಟ್ಸ್‌ಗೆ ಏನಂತಂದ್ರೆ ಈ ಬ್ರಾಂಚ್ ಸಿಕ್ಕಿದೆ. ಓಕೆ. ಈ ಬ್ರಾಂಚ್ ಸಿಕ್ಕಿದೆ. ಇಲ್ಲಿ ನೋಡ್ಬೋದು ನೀವು ರ್ಯಾಂಕ್ ಕೂಡ ಈ ಸ್ಟೂಡೆಂಟ್ಸ್‌ದು ಕರೆಕ್ಟ್ ಇಷ್ಟೇ ಇದೆ. 57797 ಓಕೆ. ಇದು ಕರೆಕ್ಟ್ ಆಗಿದೆ. ಅದಾದ್ಮೇಲೆ ನೀವು ಕಟ್ ಆಫ್ ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕಂದ್ರೆ, ಈ ಸ್ಟೂಡೆಂಟ್ಸ್ 1 to 39 ಕಾಲೇಜಸ್ ಯಾವುದೆಲ್ಲ ಇದೆ, ಆ ಕಾಲೇಜಲ್ಲಿ ಎಷ್ಟಕ್ಕೆ ನಿಂತಿದೆ ಕಟ್ ಆಫ್ ಅನ್ನೋದನ್ನ ಚೆಕ್ ಮಾಡ್ಕೊಳ್ಬೇಕು. 1 to 39 ಅಂತಂದ್ರೆ ಈ ಸ್ಟೂಡೆಂಟ್ಸು ಫಾರ್ ಎಕ್ಸಾಂಪಲ್ 38, 39 ಮತ್ತೆ 37, 36 ಎಲ್ಲಾನು ಈ ಕಾಲೇಜಲ್ಲಿ CS ಬ್ರಾಂಚ್ ಇತ್ತು. ಈ ಕಾಲೇಜಲ್ಲಿ ಏನಾದರೂ ಯಾವ ಸ್ಟೂಡೆಂಟ್ಸ್‌ಗಾದ್ರೂ ಇವ್ರ ರ್ಯಾಂಕ್ ಎಷ್ಟು ರ್ಯಾಂಕ್ ಇರೋ ಸ್ಟೂಡೆಂಟ್ಸ್‌ಗೆ CS ಬ್ರಾಂಚ್ ಸಿಕ್ಕಿದೆ ಅನ್ನೋದನ್ನ ಚೆಕ್ ಮಾಡ್ತೀನಿ. ಈ 235 ಅಂತ ಇದೆ ಅಲ್ವಾ, ಈ 235 ಈ ಕಾಲೇಜಲ್ಲಿ ಇಲ್ಲಿ ನೋಡಿ STHಲ್ಲಿ ಯಾವುದೇ ಸ್ಟೂಡೆಂಟ್ಸ್‌ಗೆ ಏನೂ ಸೀಟ್ ಸಿಕ್ಕಿಲ್ಲ. ಓಕೆ. ಆಮೇಲೆ ಸೆಕೆಂಡ್ ಬಂದ್ಬಿಟ್ಟು ಈ ಸ್ಟೂಡೆಂಟ್ಸ್ ಇನ್ನೊಂದು ಕ್ಯಾಟಗರಿ ಯಾವ್ದು ಅಪ್ಲೈ ಆಗುತ್ತೆ ಅಂದರೆ ST ಜನರಲ್‌ಗೆ ಎಷ್ಟಕ್ಕೆ ನಿಂತಿದೆ ಕಟ್ ಆಫ್ ಅನ್ನೋದನ್ನ ಚೆಕ್ ಮಾಡ್ತೀನಿ ನೋಡಿ. ಇದೆಲ್ಲ ಇಲ್ಲಿ ಓಕೆ. ಎಂಜಿನಿಯರಿಂಗ್ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಓಕೆ. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ನೋಡಿ, ಈ ಕಾಲೇಜಲ್ಲಿ ST ಜನರಲಲ್ಲಿ 32,000 ಇದೆ. ಓಕೆ. 32,000 ಇದೆ, 20,000 ಇದೆ, 27,000 ಇದೆ, 25,000 ಇದೆ, 28,000 ಇದೆ, 28,000 ಇದೆ. ಓಕೆ. ಇಲ್ಲಿ CS ಬ್ರಾಂಚ್ ಹಾಕಿದ್ರು ಈ ಸ್ಟೂಡೆಂಟ್ಸ್ ಅಂತ ಹೇಳಿಲ್ವಾ, CS ಬ್ರಾಂಚ್ ಎಲ್ಲಿದೆ ನೋಡಿ. ಓಕೆ. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗು ಈ ಸ್ಟೂಡೆಂಟ್ಸ್‌ಗೆ 25,000ಕ್ಕೆ ಏನಂತಂದರೆ ಕಟ್ ಆಫ್‌ನ ನಿಂತ್ಕೊಂಡಿದೆ. ಸೊ ಅದಕ್ಕೋಸ್ಕರ ಈ ಸ್ಟೂಡೆಂಟ್ಸ್‌ಗೆ ಈ ಬ್ರಾಂಚಸ್ ಯಾವುದು ಸಿಗಲಿಲ್ಲ. ST ಹೈದರಾಬಾದ್ ಕರ್ನಾಟಕದಲ್ಲಿ 57,000 ನಿಂತಿದೆ. ಈ ರೀತಿ ನೀವೇನಂತಂದರೆ ನಿಮ್ಮ ಎಲ್ಲ ಓಕೆ ನಿಮಗೆ ಅಲಾಟ್ ಆಗಿರೋದು ಏನಿದೆ ಆಪ್ಷನ್ಸು, ಅದ್ರ ಮೇಲ್ಗಡೆ ಇರೋ ಎಲ್ಲ ಪ್ರತಿಯೊಂದು ಆಪ್ಷನ್‌ಗೂ ಈ ರೀತಿ ನೀವು ಚೆಕ್ ಮಾಡ್ಕೊಳ್ಬೇಕು. ನಿಮ್ಗೇನಾದ್ರೂ ಹೈದರಾಬಾದ್ ಕರ್ನಾಟಕದಲ್ಲಿ ಅಲಾಟ್ ಆಗಿದ್ರೆ ಇದರಲ್ಲಿ ಚೆಕ್ ಮಾಡ್ಕೊಳ್ಳಿ. ಇಲ್ಲ ನಿಮಗೆ ST ಜನರಲ್ಲು, ಕನ್ನಡ ಮೀಡಿಯಂ, ರೂರಲ್ ಬರುತ್ತೆ ಅಂದರೆ ಇದರಲ್ಲಿ ಚೆಕ್ ಮಾಡ್ಕೊಳ್ಳಿ. ಇದು ಬಂದ್ಬಿಟ್ಟು ಇಂಜಿನಿಯರಿಂಗ್. ಮತ್ತೆ ಇಂಜಿನಿಯರಿಂಗ್ ಸ್ಪೆಷಲ್ ಕ್ಯಾಟಗರಿ ಸ್ಟೂಡೆಂಟ್‌ಗೆ ಇದರಲ್ಲಿ ಚೆಕ್ ಮಾಡ್ಕೊಳ್ಳಿ. ಬೇರೆ ಕೋರ್ಸಸ್ ಕೂಡ ಎಲ್ಲಾನು ಇದೇ ರೀತಿ ಚೆಕ್ ಮಾಡ್ಕೊಳ್ಳಿ. ಇದು ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕ್‌ನ ಈ ಲಿಂಕ್‌ನ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಅದನ್ನ ರೆಫರ್ ಮಾಡ್ಕೊಂಡ್ಬಿಟ್ಟು ನೀವು ಚೆಕ್ ಮಾಡ್ಕೊಳ್ಳಿ. 100% ಏನಂದ್ರೆ 100ರಲ್ಲಿ 3 ಸ್ಟೂಡೆಂಟ್ಸ್‌ಗೆ ಪ್ರಾಬ್ಲಮ್ ಆಗಿರುತ್ತೆ. ಏನಕ್ಕಂತಂದ್ರೆ ಯಾವ ರೀತಿ ಪ್ರಾಬ್ಲಮ್ ಅಂದ್ರೆ ಈ ಸ್ಟೂಡೆಂಟ್ಸು 57,000 ಇದೆ. ಓಕೆ. ಓಕೆ. ಈ 57,000 ಇದೆ. ಇದು ST ಜನರಲಲ್ಲಿ CS ಬ್ರಾಂಚು 60,000 ಇರೋ ಸ್ಟೂಡೆಂಟ್ಸ್‌ಗೆ ಅಲಾಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಹೇಳಿರ್ತೀನಿ ಪ್ರಾಬ್ಲಮ್ ಸರಿನಾ? ಆ ಟೈಮಲ್ಲಿ ನೀವೇನು ಮಾಡ್ಬೇಕಂದ್ರೆ KEAಗೆ ಮೇಲ್ ಮಾಡಬೇಕಾಗುತ್ತೆ. ಯಾವ ರೀತಿ ಮೇಲ್ ಮಾಡಬೇಕಾಗುತ್ತೆ ಅಂತಂದ್ರೆ ಇಲ್ಲಿ ಇದೆ ನೋಡಿ, ಮೇಲ್ ಅಡ್ರೆಸ್ ಎಲ್ಲಾನು ಕೊಟ್ಟಿದ್ದಾರೆ ಇಲ್ಲಿ. ಓಕೆ. ಮೇಲ್ ಅಡ್ರೆಸ್ ಕೊಟ್ಟಿದ್ದಾರೆ. ಇಲ್ಲಿ ಇದಕ್ಕೆ ಇಮೇಲ್ ಮಾಡಬೇಕಾಗುತ್ತೆ. ಏನಂತಂದ್ರೆ ನಾನು ಇಮೇಲ್ ಫಾರ್ಮ್ಯಾಟ್ ಕೂಡ ತೋರಿಸ್ತಾ ಇರ್ತೀನಿ. ಪಾಸ್ ಮಾಡ್ಕೊಂಡ್ಬಿಟ್ಟು ನೀವು ಸ್ಕ್ರೀನ್‌ಶಾಟ್ ತಗೊಳ್ಳಿ. ನಿಮ್ಮ ಇಮೇಲ್ ಫಾರ್ಮ್ಯಾಟ್ ಬಂದು ಈ ರೀತಿ ಇರುತ್ತೆ. ರಿಕ್ವೆಸ್ಟ್ ಟು ವೆರಿಫೈ ಪ್ರೊವಿಷನಲ್ ಸೀಟ್ ಅಲಾಟ್‌ಮೆಂಟ್ ಡಿಸ್ಕ್ರಿಪೆನ್ಸಿ ಅಂತ. ಓಕೆ. ಇದನ್ನ ಪಾಸ್ ಮಾಡ್ಕೊಂಡ್ಬಿಟ್ಟು ನೀವು ಸ್ಕ್ರೀನ್‌ಶಾಟ್ ತಗೊಂಡು ಟೈಪ್ ಮಾಡ್ಕೊಳ್ಳಿ. ಓಕೆ. ಡಿಯರ್ ಸರ್ ಆರ್ ಮೇಡಮ್ ಓಕೆ. ಈ ರೀತಿ ನಾನು ವಾಟ್ಸಪ್ ಗ್ರೂಪಲ್ಲಿ ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನ್, ಅಲ್ಲಿ ಜಾಯ್ನ್ ಆಗಿ ನಾನು ಇದನ್ನ ಪೇಸ್ಟ್ ಮಾಡಿರ್ತೀನಿ ಸರಿನಾ? ಇಲ್ಲಿ ನಿಮ್ಮ ರ್ಯಾಂಕ್ ಹಾಕಬೇಕು, ನಿಮ್ಮ ಕಾಲೇಜ್ ಹಾಕಬೇಕು ಮತ್ತು ಇದನ್ನ ಸೇಮ್ ಆಗಿ ಪ್ರಿಂಟ್ ಮಾಡಿದ್ದೀರಾ, ಇದನ್ನೆಲ್ಲಾನು ಇರುತ್ತೆ. ನೀವು ಈ ರೀತಿ ಹಾಕಿರಿ. ಓಕೆ. ಇದನ್ನ ಸ್ಕ್ರೀನ್‌ಶಾಟ್ ಬೇಕಾದ್ರೆ ಪಾಸ್ ಮಾಡಿಬಿಟ್ಟು ಸ್ಕ್ರೀನ್‌ಶಾಟ್ ತಗೊಳ್ಳಿ. ಈ ರೀತಿ ಹಾಕಿದ್ರೆ ಮಾತ್ರ ರೆಸ್ಪಾಂಡ್ ಮಾಡ್ತಾರೆ, ಇಲ್ಲಾಂದರೆ ರೆಸ್ಪಾಂಡ್ ಮಾಡೋದಿಲ್ಲ. ನೀವು ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ನೀವು ಎಲ್ಲಾನು ಚೆಕ್ ಮಾಡ್ಕೊಳ್ಬೇಕು. ಇವಾಗ ಏನಂತಂದರೆ ಸ್ವಲ್ಪ ಸ್ಟೂಡೆಂಟ್ಸು ಈ ರೀತಿ ಇರೋರು ಮೇಲ್ ಮಾಡ್ತಾರೆ. ನಿಮಗೆ ಸೀಟ್ ಸಿಕ್ಕಿಲ್ಲ ಅಂತಂದರೆ ಮೇಲ್ ಮಾಡ್ತಾರೆ. ಆ ರೀತಿ ಇರೋರು ಮೇಲ್ ಮಾಡಕ್ಕೆ ಹೋಗಬೇಡಿ.
ಯಾರು ಮೇಲ್ ಮಾಡ್ಬೇಕಂದ್ರೆ ನಿಮಗೆ 40 ಇರುತ್ತೆ. ನೀವು 41ನೇದು 42ನೇ ಚೆಕ್ ಮಾಡಿರ್ತೀರ. ಅದು ಬಂದ್ಬಿಟ್ಟು 60K ಇರೋರಿಗೆ CS ಸಿಕ್ಕಿರುತ್ತೆ ಈ ಕಾಲೇಜಲ್ಲಿ. ಅದರಲ್ಲಿ ನಿಮ್ಮದು 41ನೇ ಆಪ್ಷನ್ ಇರುತ್ತೆ. ಈ ರೀತಿ ಮೇಲ್ ಮಾಡಿದ್ರು ಕೂಡ ರೆಸ್ಪಾನ್ಸ್ ಮಾಡಲ್ಲ ಅವರು. ನಿಮ್ಗೆ ಅಲಾಟ್ ಆಗಿರೋದು ಮೇಲ್ಗಡೆ ಏನಿರುತ್ತೆ ಅದರಲ್ಲೇ ಏನಾದರೂ ಓಕೆ ನಿಮ್ಗಿಂತ ಜಾಸ್ತಿ ರ್ಯಾಂಕ್ ಇರೋ ಸ್ಟೂಡೆಂಟ್ಸ್‌ಗೆ ಏನಾದರೂ ಸಿಕ್ಕಿದ್ರೆ ಅವಾಗ ಏನಾಗುತ್ತೆ ಅಂತಂದರೆ ನೀವು ಮೇಲ್ ಮಾಡಿದ್ರೆ ನಿಮಗೆ ಅವರು ಹೆಲ್ಪ್ ಮಾಡ್ತಾರೆ. ಇನ್ನೊಂದು ಬಂದ್ಬಿಟ್ಟು ಇವಾಗ ನೆಕ್ಸ್ಟ್ ಏನಂತಂತಂದರೆ ನಂಗೆ ಸೀಟೇ ಸಿಕ್ಕಿಲ್ಲ ಸರ್ ಏನು ಮಾಡ್ಬೇಕಂದ್ರೆ ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ಬರೀ ಸ್ವಲ್ಪ ಕಾಲೇಜಸ್ ಅಷ್ಟೇ ಆ್ಯಡ್ ಮಾಡಿರ್ತಾರೆ. ಸೊ ಅದಕ್ಕೋಸ್ಕರ ನಿಮಗೆ ಸೀಟ್ ಸಿಕ್ಕಿರೋದಿಲ್ಲ. ನೀವೇನೂ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ಕಾಲೇಜಸ್ ಆ್ಯಡ್ ಮಾಡೋಕ್ಕೆ ಬರೋದಿಲ್ಲ, ಏನೂ ಬರೋದಿಲ್ಲ. ನಿಮಗೆ ಫಸ್ಟ್ ರೌಂಡಲ್ಲಿ ಕೂಡ ಸೀಟ್ ಸಿಕ್ಕರೂ ಸಿಗ್ಬೋದು, ಇಲ್ಲಾಂದ್ರೆ ಇಲ್ಲ. ಓಕೆ. ವೇಟ್ ಮಾಡಿ. ಅದಾದ್ಮೇಲೆ ನಿಮಗೆ ಸೆಕೆಂಡ್ ರೌಂಡಿಗೆ ಆಟೋಮೆಟಿಕ್ ಹೋಗಿರ್ತಾರೆ. ನೀವು ಯಾವುದೇ ರೀತಿ ಅಮೌಂಟ್ ಏನು ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೆಕೆಂಡ್ ರೌಂಡಲ್ಲಿ ಕೂಡ ನಿಮಗೆ ಸೀಟ್ ಕಂಪಲ್ಸರಿ ಸಿಗುತ್ತೆ. ಏನಕ್ಕಂತಂದರೆ ಅಲ್ಲಿ ಮೆಡಿಕಲ್, ಡೆಂಟಲ್ ಎಲ್ಲ ಸ್ಟೂಡೆಂಟ್ಸು ಡಿವೈಡ್ ಆಗ್ತಾರಲ್ವಾ, ನಿಮಗೆ ಕಂಪಲ್ಸರಿ ಅಲ್ಲಿ ಸೀಟ್ ಸಿಗುತ್ತೆ. ಯಾವುದೇ ರೀತಿಯ ಪ್ಯಾನಿಗೆ ಆಗಕ್ಕೆ ಹೋಗಬೇಡಿ. ಸರ್ ಸೀಟ್ ಹೋಲ್ಡ್ ಮಾಡಬೇಕಂದ್ರೆ ಎಷ್ಟು ಅಮೌಂಟ್ ಪೇ ಮಾಡಬೇಕು? ಏನೇ ಅಮೌಂಟ್ ಪೇ ಮಾಡೋ ಅವಶ್ಯಕತೆ ಇಲ್ಲ. ಬರೀ ನೀವು ಇಂಜಿನಿಯರಿಂಗು ಚಾಯ್ಸ್ ಟು ಹಾಕ್ಬಿಟ್ಟು ನಿಮ್ಗೇನಾದರೂ ಚಾಯ್ಸ್ ಸೆಲೆಕ್ಷನ್ ಬಗ್ಗೆ ವಿಡಿಯೋ ಬೇಕಂದ್ರೆ ಚಾಯ್ಸ್ ಸೆಲೆಕ್ಷನ್ ಅಂತ ಕಮೆಂಟ್ ಹಾಕಿರಿ. ನಾನು ಕ್ಲಿಯರ್ ವಿಡಿಯೋ ನಿಮಗೆ ತಲುಪಿಸ್ತೀನಿ. ಓಕೆ. ಸೀಟ್ ಹೋಲ್ಡ್ ಮಾಡಿಬಿಟ್ಟು ನೀವು ಚಾಯ್ಸ್ ಟು ಹಾಕಿದರೆ ನಿಮಗೆ ಸೀಟ್ ಹೋಲ್ಡ್ ಆಗುತ್ತೆ. ಏನಾದರೂ ಅಮೌಂಟ್ ಪೇ ಮಾಡಬೇಕಂದ್ರೆ ನೀವು ಬರೀ ಇಂಜಿನಿಯರಿಂಗ್ ಅಷ್ಟೇ ಪಾರ್ಟಿಸಿಪೇಟ್ ಮಾಡ್ತಾರೆ ಸೆಕೆಂಡ್ ರೌಂಡಲ್ಲಿ ಕೂಡ. KCT ಕೋರ್ಸಸ್ಗೆ ಅಷ್ಟೇ ಪಾರ್ಟಿಸಿಪೇಟ್ ಮಾಡ್ತಾರೆ. ಅಂದರೆ ನೀವು ಯಾವುದೇ ರೀತಿಯ ಅಮೌಂಟ್ ಏನು ಪೇ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಸೆಕೆಂಡ್ ರೌಂಡಿಗೆ ಹೋಗಿರ್ತಾರೆ. ಅಲ್ಲಿ ನಿಮಗೆ ಒಂದು ಇದ್ರಿಗಿಂತನೂ ಒಳ್ಳೆ ಸೀಟ್ ಅಲಾಟ್ ಆಗಿರುತ್ತೆ. ಏನಾದರೂ ನೀವು ಸೀಟ್ ಹೋಲ್ಡ್ ಮಾಡಿಬಿಟ್ಟು ಇಂಜಿನಿಯರಿಂಗ್ ಸೀಟ್ ಹೋಲ್ಡ್ ಮಾಡಿಬಿಟ್ಟು ಫಾರ್ ಎಕ್ಸಾಂಪಲು ಮೆಡಿಕಲ್, ಡೆಂಟಲ್, ಐಸ್ ಕೋರ್ಸಸ್ ಆ್ಯಡ್ ಮಾಡ್ತಾರೆ ನಿಮಗೆ ಕಾಶನ್ ಡಿಪಾಸಿಟ್ ಪೇ ಮಾಡಬೇಕಂತ ಇರುತ್ತೆ. ಲಾಸ್ಟ್ ಇಯರ್ ಇತ್ತು. ಓಕೆ. ಎಷ್ಟಿರುತ್ತೆ ಅಂದರೆ ನಿಯರ್ಲಿ 1 ಲ್ಯಾಕ್ ರೂಪಾಯಿ ಕಾಶನ್ ಡಿಪಾಸಿಟ್ ಇರುತ್ತೆ. ಅದನ್ನು ನೀವು ಪೇ ಮಾಡಬೇಕಾಗುತ್ತೆ. ಅದನ್ನು ಯಾವ ರೀತಿ ಪೇ ಮಾಡಬೇಕು, ಹೇಗೆ ಪೇ ಮಾಡಬೇಕು ಅನ್ನೋದನ್ನ ರಿಯಲ್ ಆಗಿ ಸೆಕೆಂಡ್ ರೌಂಡಲ್ಲಿ ನೋಟಿಫಿಕೇಶನ್ ಬಿಡ್ತಾರೆ. ಆವಾಗ ಕಾಲೇಜನ್ನ ಗೈಡ್ ಯೂಟ್ಯೂಬ್ ಚಾನಲಲ್ಲಿ ಹೇಳ್ತೀವಿ. ಕಾಲೇಜನ್ನ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಸೀಟ್ ಸಿಕ್ಕಿದೆ ಸರ್, ಅಡ್ಮಿಷನ್ ಆಗಕ್ಕೆ ಹೋಗಬೇಡಿ. ನೀವು ಸೀಟ್ ಸಿಕ್ಕರೂ ಕೂಡ ವೇಟ್ ಮಾಡಿ. ಸೀಟ್ ಸಿಗಲಿಲ್ಲ ಅಂತಂದ್ರೂ ಏನು ಟೆನ್ಷನ್ ತಗೊಳಕ್ಕೆ ಹೋಗಬೇಡಿ. ನಿಮಗೆ ಸೆಕೆಂಡ್ ರೌಂಡಲ್ಲಿ ಕಂಪಲ್ಸರಿ ಒಳ್ಳೆ ಸೀಟ್ ಸಿಕ್ಕೇ ಸಿಗುತ್ತೆ. ನೀವು ಆಪ್ಷನ್ ಎಂಟ್ರಿ ಕಂಪ್ಲೀಟಾಗಿ ಕರೆಕ್ಟಾಗಿ ಮಾಡಿರಲಿಲ್ಲ. ಸೊ ಅದಕ್ಕೋಸ್ಕರ ಆಪ್ಷನ್ ಎಂಟ್ರಿ ಏನಾದರೂ ಇವಾಗ ಎಡಿಟ್ ಮಾಡ್ಬೋದಾ? ಇವಾಗ ಎಡಿಟ್ ಮಾಡೋಕ್ಕೆ ಬರಲ್ಲ. ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಅದಾದಮೇಲೆ ಚಾಯ್ಸ್ ಸೆಲೆಕ್ಷನ್ ಅಂತ ಇರುತ್ತೆ. ಆ ಚಾಯ್ಸ್ ಸೆಲೆಕ್ಷನ್ ನಿಮಗೆ ನೆಕ್ಸ್ಟ್ ಪ್ರೋಸೆಸ್ ಇರುತ್ತೆ. ಆ ಚಾಯ್ಸ್ ಸೆಲೆಕ್ಷನ್ ಆದಮೇಲೆ ಏನಾಗುತ್ತೆ ಅಂತಂದರೆ ನಿಮಗೆ ಆಪ್ಷನ್ ಎಂಟ್ರಿ ಎಡಿಟ್ ಮಾಡ್ಬೋದು. ಆ್ಯಡ್ ಮಾಡೋಕ್ಕಾಗಲ್ಲ. ಬರೀ ಎಡಿಟ್ ಮಾಡೋಕ್ಕಾಗುತ್ತೆ, ಚೇಂಜಸ್ ಮಾಡೋಕ್ಕಾಗುತ್ತೆ ಸೆಕೆಂಡ್ ರೌಂಡಿಗೆ ಹೋಗೋ ಮುನ್ನ. ಸೆಕೆಂಡ್ ರೌಂಡ್ ಏನಂದರೆ ನಿಮ್ಮ ನೀಟ್ ರಿಸಲ್ಟ್ 20th ಆ ರೀತಿ ಬರುತ್ತೆ ನೀಟ್ ರಿಸಲ್ಟ್. ನೀಟ್ ರಿಸಲ್ಟ್ ಬಂದ ತಕ್ಷಣ ಒಂದು ವೀಕಲ್ಲಿ ನಿಮ್ಮ ಸೆಕೆಂಡ್ ರೌಂಡ್ ಕೂಡ ಸ್ಟಾರ್ಟ್ ಆಗೋ ಎಲ್ಲನೂ ಶೆಡ್ಯೂಲ್ನ ರಿಲೀಸ್ ಮಾಡ್ತಾರೆ. ಓಕೆ. ನೀವು ನೀಟ್ ಆಪ್ಷನ್ ಎಂಟ್ರಿ ಏನಾದರೂ ಮಾಡ್ಬೇಕಂತ ಇದ್ದೀರಾ, ನಿಮಗೆ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ ಮಾಹಿತಿ ಅಂತಂದರೆ ₹2,000 ನಾವು ತೊಗೊಂಡ್ಬಿಟ್ಟು ನಿಮ್ಮ ಆಪ್ಷನ್ ಎಂಟ್ರಿ ಎಲ್ಲನೂ ಮಾಡಿಬಿಟ್ಟು ನೀವು ಅಡ್ಮಿಷನ್ ಆಗೋವರೆಗೂ ನಾನು ನಿಮಗೆ ಗೈಡ್ ಮಾಡ್ತಾ ಇರ್ತೀನಿ. ಏನೂ ಮಾಡೋ ಅವಶ್ಯಕತೆ ಇಲ್ಲ. ಟೆನ್ಷನ್ ತಗೊಳ್ಬೇಡಿ. ವಿಡಿಯೋ ನೋಡೋ ಅವಶ್ಯಕತೆ ಇಲ್ಲ ನಮ್ಮದು. ಇಲ್ಲ ನೀವು KA ನೋಟಿಫಿಕೇಶನ್ ನೋಡೋ ಕೂಡ ಅವಶ್ಯಕತೆ ಇಲ್ಲ. ನೀವು ಜಸ್ಟ್ ನಿಮ್ಮ OTP ಹೇಳಿದರೆ ನಾವೇ ನಿಮ್ಮ ಆಪ್ಷನ್ ಎಂಟ್ರಿನ ಮಾಡಿಕೊಟ್ಟು ಅಡ್ಮಿಷನ್ ಆಗೋವರೆಗೂ ನಿಮಗೆ ಸಪೋರ್ಟ್ ಮಾಡ್ತೀವಿ. ಸರ್ 100% ಸೀಟ್ ಸಿಗುತ್ತಾ ನಾನು 2,000 ಕೊಟ್ಟರೆ? 2,000 ಅಲ್ಲ, 2 ಕೋಟಿ ಕೊಟ್ಟರು 100% ಸೀಟ್ ಸಿಗುತ್ತೆ ಅಂತ ಹೇಳೋಕ್ಕಲ್ಲ. ನಿಮ್ಮ ರ್ಯಾಂಕ್ ಮೇಲೆ ಸೀಟ್ ಅಲಾಟ್ಮೆಂಟ್ ಆಗೋ ಇದಿರುತ್ತೆ. ಓಕೆ. ಬಟ್ ಆಪ್ಷನ್ ಎಂಟ್ರಿ ನಾವು ಸ್ಟ್ರಾಟಜೀಸ್ ಎಲ್ಲ ಯೂಸ್ ಮಾಡಿಬಿಟ್ಟು ಆಪ್ಷನ್ ಎಂಟ್ರಿ ಮಾಡಿರ್ತೀವಿ. ನಿಮ್ಗೆ ಎಷ್ಟೋ ಕಾಲೇಜಸ್ ಗೊತ್ತೇ ಇರೋದಿಲ್ಲ. ಆ ಕಾಲೇಜಸ್ ಕಟ್ ಆಫ್ ಕೂಡ ಗೊತ್ತಿರೋದಿಲ್ಲ. ನಮಗೆಲ್ಲನೂ ಗೊತ್ತಿರುತ್ತೆ. ನಾವು ಆ ರೀತಿ ಆಪ್ಷನ್ ಎಂಟ್ರಿ ಮಾಡಿರ್ತೀವಿ. ನಿಮ್ಮ ರ್ಯಾಂಕ್ ಏನಾದರೂ ಆ ಕಾಲೇಜ್ ಸಿಗೋ ಥರ ಇದ್ದರೆ ಖಂಡಿತ ನಿಮಗೆ ಕಾಲೇಜ್ ಸಿಗುತ್ತೆ. ಬಟ್ ನಿಮ್ಮ ಕಾಲಲ್ಲಿ ಮಾತಾಡ್ತಾನೆ ನಾವು ಆಪ್ಷನ್ ಎಂಟ್ರಿ ಮಾಡಿರ್ತೀವಿ. ಎಷ್ಟೋ ಜನ ನಮಗೆ DM ಮಾಡ್ತಾಯಿದ್ದೀರಾ, ಕಾಲ್ ಕೂಡ ಮಾಡ್ತಾಯಿದ್ದೀರಾ. ನಾವು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಏನಕ್ಕಂದರೆ ರೆಸ್ಪಾನ್ಸ್ ಮಾಡೋದಿಲ್ಲ. ನಾವು ಆಲ್ರೆಡಿ 300+ ಸ್ಟೂಡೆಂಟ್ಸ್ಗೆ ಪೇಯ್ಡ್ ಆಪ್ಷನ್ ಎಂಟ್ರಿ ಮಾಡಿದ್ದೀವಿ. ಅವ್ರನ್ನ ಕಾಲು ಅವ್ರು ರೆಸ್ಪಾಂಡ್ ಮಾಡೋದ್ರಲ್ಲೇ ನಮಗೆ ಟೈಮ್ ಸಾಕಾಗ್ತಿಲ್ಲ. ಓಕೆ. ನಿಮಗೂ ಏನಾದರೂ ನೀವು ಪೇಯ್ಡ್ ಆಪ್ಷನ್ ಎಂಟ್ರಿ ಜಾಯ್ನ್ ಆಗ್ತೀನಿ ಅಂತಂದರೆ ಇದು ಪೇಯ್ಡ್ ಕೌನ್ಸಿಲಿಂಗ್ ₹800 ಓಕೆ. 799 ಇದು ಏನಕ್ಕೆ ಅಂತಂದರೆ ಬರೀ ನಿಮಗೆ ಫೋನ್ ಕಾಲಲ್ಲಿ ನಿಮ್ಮ ಅಡ್ಮಿಷನ್ ಆಗೋವರೆಗೂ ನಾವು ನಿಮಗೆ ಗೈಡ್ ಮಾಡ್ತಾ ಇರ್ತೀವಿ. ಸರಿನಾ? ಫೋನ್ ಕಾಲಲ್ಲೇ. ಸೊ ಆ ರೀತಿ ಇರೋ ಸ್ಟೂಡೆಂಟ್ಸ್ ಏನಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಪೇಯ್ಡ್ ಕೌನ್ಸಿಲಿಂಗ್ ಅಂತ. ಓಕೆ. ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಕಾಲ್ ಮಾಡಕ್ಕೆ ಹೋಗಬೇಡಿ. ನಾವು ಕಾಲ್ ಪಿಕ್ ಮಾಡೋದಿಲ್ಲ. ಓಕೆ. ಏನಕ್ಕಂದರೆ ಜಾಸ್ತಿ ಫೋನ್ ಬರ್ತಾ ಇರುತ್ತೆ. ನೀವು ಫಸ್ಟ್ ಪೇಯ್ಡ್ ಕೌನ್ಸಿಲಿಂಗ್ ಅಂತ ಹಾಕಿ. ನಾವು ನಿಮಗೆ ರಿಟರ್ನ್ ಕಾಲ್ ಮಾಡ್ತೀವಿ. ನೀವು ಹೋದ ವರ್ಷದ ಏನೆಲ್ಲ ಕಟ್ ಆಫ್ ನೋಡಿದ್ದೀರಾ ಆ ರೀತಿ ನಿಮಗೆ ಕಟ್ ಆಫು ಈ ವರ್ಷನೂ ಸಿಗಬೇಕಂತಂದರೆ ಸೆಕೆಂಡ್ ರೌಂಡಲ್ಲಿ ನಿಮಗೆ ಕಂಪಲ್ಸರಿ ಆ ರೀತಿ ರೇಂಜಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಸಿಗುತ್ತೆ. ಸೊ ಸೆಕೆಂಡ್ ರೌಂಡ್ವರೆಗೂ ಎಲ್ಲರೂ ವೇಟ್ ಮಾಡಿ. ಎಲ್ಲರೂ. ಓಕೆ. ಅದಾದಮೇಲೆ ಏನಂತಂದರೆ ಸರ್ ಸ್ಪೋರ್ಟ್ಸ್ ಕೋಟಾ, NCC ಇದೆಲ್ಲ ಇರುತ್ತೆ ಅಂತ ಹೇಳ್ತಿದ್ರಿ. ಅದೆಲ್ಲ ಇರೋ ಸ್ಟೂಡೆಂಟ್ಸ್ಗೆ ಏನಂತಂದರೆ ಸ್ಪೋರ್ಟ್ಸ್ ಕೋಟಾ ಸ್ಟೂಡೆಂಟ್ಸ್ಗೆ ಸೆಕೆಂಡ್ ರೌಂಡಲ್ಲಿ ಕರೆಕ್ಟಾಗಿ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಅಂತ KA ಕಡೆಯಿಂದ ನಿನ್ನೆ ನೋಟಿಫಿಕೇಷನಲ್ಲಿ ಹೇಳಿದ್ದಾರೆ. ಸೊ ನೀವು ಕೂಡ ವೇಟ್ ಮಾಡಬೇಕಾಗುತ್ತೆ. ಎಲ್ಲ ರೀತಿ ಎಲ್ಲ ಸ್ಟೂಡೆಂಟ್ಸ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಕಾಲೇಜ್ ಅಂಡ್ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ಈ ಇಮೇಲ್ ಫಾರ್ಮೆಟ್ನ ನಾನು ವಾಟ್ಸಪ್ ಗ್ರೂಪಲ್ಲಿ ಹಾಕಿರ್ತೀನಿ. ಅಲ್ಲಿಂದನೂ ತೊಗೊಳ್ಳಿ. ಮತ್ತು ಅದಾದಮೇಲೆ ಏನಂತಂದರೆ ಕೌನ್ಸಿಲಿಂಗ್ ಪ್ಲ್ಯಾನ್ ಏನಾದರೂ ಜಾಯ್ನ್ ಆಗಿದ್ರೆ ಪೇಯ್ಡ್ ಕೌನ್ಸಿಲಿಂಗ್ ಅಂತ ಈ ನಂಬರ್ಗೆ ವಾಟ್ಸಪ್ ಮಾಡಿರಿ. ಕಾಲ್ ಮಾಡಕ್ಕೆ ಹೋಗಬೇಡಿ. ಮತ್ತೆ ಹೇಳ್ತಿದ್ರೆ ಕಾಲ್ ಮಾಡಕ್ಕೆ ಹೋಗಬೇಡಿ. ನಾವು ಯಾವುದೇ ರೀತಿ ಕಾಲ್ನ ಪಿಕ್ ಮಾಡೋದಿಲ್ಲ. ಓಕೆ. ಸರಿನಾ? ಈ ₹2,000 ಏನಂತಂದರೆ ನಿಮಗೆ ಬಿನಾ ಟೆನ್ಷನ್ ಫ್ರೀ ಇರುತ್ತೆ. ಇದಂತಂದರೆ ಎಲ್ಲ ಪ್ರೋಸೆಸ್ ನೀವೇ ಮಾಡ್ಕೊಳ್ಬೇಕಾಗುತ್ತೆ. ಫೋನಲ್ಲಿ ನಿಮಗೆ ಪ್ರಾಬ್ಲಮ್ ಬಂದಾಗ ನೀವು ನಮಗೆ ಕಾಲ್ ಮಾಡಿದರೆ ಎನಿ ಟೈಮ್ ಪಿಕ್ ಮಾಡ್ತೀವಿ.
ಸರ್ ನಾನು ಇದೆರಡು ಜಾಯ್ನ್ ಆಗೋದಿಲ್ಲ, ಬಟ್ ನಿಮ್ಗೆ ಎನಿ ಟೈಮ್ ಕಾಲ್ ಮಾಡ್ತೀನಿ ಸರ್, ನೀವು ರೆಸ್ಪಾಂಡ್ ಮಾಡ್ತೀರಾ? ಎನಿ ಟೈಮ್ ಅಲ್ಲ, ಫಸ್ಟ್ ಟೈಮ್ ಕೂಡ ನಾವು ರೆಸ್ಪಾಂಡ್ ಮಾಡೋದಿಲ್ಲ, ಸರಿನಾ? ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಕಾಲೇಜ್ ಆಗಿ ಥ್ಯಾಂಕ್ ಯು.